ನನಗೆ ಯಾಕೋ ನಂಬಿಕೆನೇ ಬರ್ತಾ ಇಲ್ಲ. ಈ ಪ್ಲಾನ್ ವರ್ಕೌಟ್ ಆಗುತ್ತಾ ಅಕ್ಕ? ಕೆಲವೊಂದನ್ನ ಹೇಳಿ ಪ್ರೂವ್ ಮಾಡೋಕ್ಕಾಗಲ್ಲ, ಮಾಡಿ ತೋರಿಸ್ಬೇಕು, ಆಗ ತಾನಾಗೆ ಪ್ರೂವ್ ಆಗುತ್ತೆ. ಅಲ್ಲಿವರೆಗೂ ಸೈಲೆಂಟ್ ಆಗಿರ್ಬೇಕು ಅಷ್ಟೇ. ಆದ್ರೂ ನೀವದೇನು ಹೇಳ್ತಿದ್ರು ನನಗೆ ಅರ್ಥನೇ ಆಗ್ತಿಲ್ಲ. ಆದ್ರೆ ದುರ್ಗಾ ಅಕ್ಕ ಸೈಲೆಂಟ್ ಆಗಿದ್ದಾರೆ ಅಂತಂದ್ರೆ ಆ ಸೈಲೆನ್ಸ್ ಅಲ್ಲೊಂದು ವೈಲೆನ್ಸ್ ಇರುತ್ತೆ, ಆ ವೈಲೆನ್ಸ್ಗೆ ಒಂದು ಎಕ್ಸಲೆನ್ಸ್ ಇರುತ್ತೆ. ನೀನೇ ಹೇಳಿದ್ಯಲ್ಲ ದೊಡ್ಡದಾಗಿರುತ್ತೆ ಅಂತ. ಈ ಸಲ ನಾನು ಕೊಡೋ ಏಟು ಮುಂದಿನ ಸಲ ಹುಟ್ಟು ಬಂದ್ರು ಅದ್ರ ಕಲೆ ಹೋಗಿರ್ಬಾರ್ದು, ಹಾಗೆ ಕೊಡ್ತೀನಿ. ನಿಮ್ಮನ್ನು ನೋಡ್ತಾ ಇದ್ರೆ ಬೇಟೆ ಆಡೋದಕ್ಕೆ ಅಂತ ಹೆಜ್ಜೆ ಹಿಂದಿಟ್ಟಿರೋ ಹುಲಿ ತರ ಕಾಣಿಸ್ತಾ ಇದ್ದೀರಾ. ಅಖಾಡದಲ್ಲಿರೋ ಹುಲಿ 2 ಹೆಜ್ಜೆ ಹಿಂದಕ್ಕೆ ಹೋದ್ರೆ ಯಾವ ಕಡೆಯಿಂದ ಬರುತ್ತೆ ಅಂತ ಜಿಂಕೆಗೆ ಗೊತ್ತಾಗೋಗುತ್ತೆ. ಆದ್ರೆ ಈ ಹುಲಿ ಯಾವ ಕಡೆಯಿಂದ ಯಾರಿಗೆ ಹೇಗೆ ಅಟ್ಯಾಕ್ ಮಾಡ್ತೀನಿ ಅಂತ ಸುಳುವು ಕೂಡ ಕೊಡಲ್ಲ. ಇಷ್ಟು ದಿನದ ಲೆಕ್ಕ ಇವತ್ತು ಒಂದೇ ದಿನ ಬಡ್ಡಿ ಸಮೇತ ಚುಕ್ತ ಮಾಡ್ತೀನಿ. ನಾನ್ ಹೆಣ್ದಿರೋ ಬಲೆ ಮೇಲೆ ಹೋದ್ರೂ ಸಿಕ್ಕಾಕೋಬೇಕು, ಕೆಳಗೆ ಹೋದ್ರೂ ಸಿಕ್ಕಾಕೋಬೇಕು. ಅಷ್ಟೇ ಯಾಕೆ, ಬಲೆ ನೋಡಿದ್ರೂ ಸಾಕು, ಸಿಕ್ಕಾಕೊಳ್ಳೋದು ಗ್ಯಾರಂಟಿ. ಹಾಗಿದ್ರೆ ಅವಳ ಮನೆಯಿಂದ ಹೊರಗಡೆ ಹೋಗೋದು ಗ್ಯಾರಂಟಿ. ನೀವು ಹೊರಗಡೆ ಹೋಗ್ಲೇಬೇಕು. ಪಕ್ಕ 100%. ಯಾಕೆ ಶಾಕ್ ಆಗ್ಬಿಟ್ರಾ? ಮನೆಯಿಂದ ಹೊರಗಡೆ ಹೋಗೋದು ನೀವೇ. ಸರು, ಲಕ್ಷ್ಮಿ ಆನಿವರ್ಸರಿ ಇವತ್ತು, ಇಲ್ಲೇನ್ ಮಾಡ್ತಿದ್ದೀರಾ? ನಡೀರಿ ನಡೀರಿ. ದುರ್ಗಾ, ಹೊರ್ತೀನಿ. ಆದ್ರೂ ಲೀಲಾ ನಮ್ಮನೆ ಲಕ್ಷ್ಮಿ ಅಲ್ವೇನ್ರಿ? ನಮ್ಮನೆ ಲಕ್ಷ್ಮಿನ ಅವ್ರ ಮನೆ ಕಳ್ಸಿದೀವಿ ಅಂದ್ರೆ ಅವ್ರ ಮನೇಲಿರೋದೆಲ್ಲ ನಮ್ದು, ನಮ್ಮನೇಲಿರೋದೆಲ್ಲ ಅವ್ರದ್ದು ಅಲ್ವಾ? ನಾನ್ ರೆಡಿ. ಓ ಮಾಮ ಸೂಪರ್ ಕಣೆ. ನೀನೇನಪ್ಪ ಜುಬ್ಬ ಹಾಕೊಂಡ್ ಹೀಗೆ ರೆಡಿ ಆಗಿದ್ಯಾ? ಅವ್ರು ಹಾಗೇನೆ. ನೀನ್ ಹೇಗೆ ರೆಡಿ ಆಗಿದ್ಯಾ? ನೀನು ಹೋಗಿ ಚಿಕ್ಕಪೇಟೆಲ್ ತಗೊಂಡ್ ಬಂದ್ಯಾ ಡ್ರೆಸ್ನ? ಮತ್ತೆ ಪಾಪ ದೊಡ್ಡ ಗಿಫ್ಟ್ ತಗೊಂಡ್ ಹೋಗ್ಬೇಕು ಅಂತ ಹೇಳ್ತಿದ್ದೆ. ದೊಡ್ಡ ಗಿಫ್ಟಾ? ಅಪ್ಪನೇ ಹೇಳಿದ್ದು. ಅಯ್ಯ, ನಿಮ್ಮ ಅಪ್ಪನಿಗೆ ಬುದ್ಧಿ ಇಲ್ಲ ಕಣೆ. ಅಲ್ಲ, ನಮ್ಮಂತವ್ರಿಗೆ ಯಾರಾದ್ರೂ ಗಿಫ್ಟ್ ಕೊಟ್ರೆ ನಾವು ಟಿವಿ ಮೇಲೋ, ಫ್ರಿಡ್ಜ್ ಮೇಲೋ, ಇಲ್ಲ ಸೋಕೇಶ್ನಲ್ಲೂ ಇಡ್ತೀವಿ. ಅಂಥವ್ರ ಮನೆಗೆ ಕೊಟ್ರೆ ಅವ್ರು ಎಲ್ಲಿ ಬಿಸಾಕ್ತಾರೋ ಏನೋ. ಅಲ್ಲ ರೀ, ಆ್ಯಕ್ಚುಲಿ ನಮ್ಮ ಮಗಳನ್ನ ಅವ್ರ ಮನೆಗೆ ಕೊಟ್ಟಿರೋದೇ ಒಂದು ದೊಡ್ಡ ಗಿಫ್ಟು. ಅಂಥದ್ರಲ್ಲೂ ನಾನು ಅಂದರೆ ನಾವು ಹೋಗ್ತಿರೋದು ಇನ್ನೂ ದೊಡ್ಡ ಗಿಫ್ಟು. ಅಯ್ಯೋ, ಆ ಮಂಜುಳನ್ನು ಶ್ರುತಿ ಹೊರಗಡೆ ಕಾಯ್ತಿರ್ತಾರೆ, ರೆಡಿ ಆಗು ಅಂತ ಹೇಳ್ಬಿಟ್ಟಿದ್ದೀನಿ. ಬನ್ನಿ ಹೋಗೋಣ. ಹೊರಡೋಣ. ನಾನ್ ಬೇಡ ಅನ್ನ ನೋಡಿ. ಹೋಗಿ ಬೀಗ ತಗೊಂಡ್ ಬಾ, ಮನೆ ಬೀಗ. ಚಂದ್ರಶೇಖರ್ ಸ್ವಾಮಿಗಳೇ, ನನ್ನ ಪರ್ಸ್ ನೋಡಿ ಎಷ್ಟು ಚೆನ್ನಾಗಿದೆ. ಎಲ್ಲ ಡೆಕೋರೇಷನ್ಸ್ ಕರೆಕ್ಟ್ ಆಗಿ ಆಗ್ತಾ ಇದೆ ತಾನೆ? ಎಸ್ ಮ್ಯಾಮ್, ಆಲ್ಮೋಸ್ಟ್ ಎಲ್ಲ ಆಗಿದೆ. ಏಜೆ ಬರೋಷ್ಟರಲ್ಲಿ ಎಲ್ಲ ಕೆಲಸಗಳು ಆಗಿರಬೇಕು. ಪ್ಲೀಸ್. ಏಜೆ ಸರ್. ದುರ್ಗಾ, ಏಜೆ ಎಲ್ಲ ಫಂಕ್ಷನ್ ಅಲ್ಲಿ ಹೇಳಿದಾಗೆ ಇವತ್ತು ಹೇಳ್ತಾ ಇದ್ದೀನಿ, ಇವತ್ತಿನ ಫಂಕ್ಷನ್ ಅಲ್ಲಿ ಯಾವ ಮಿಸ್ಟೇಕ್ಸು ಆಗಬಾರ್ದು. ಲೀಲಾ ಈ ಮನೆಗ್ ಬಂದ್ಮೇಲೆ ಆಗಿರೋ ಎಲ್ಲಾ ತಪ್ಪನು ಒಂದೇ ಸಲ ತಿದ್ದಕ್ಕೆ ಅಂತಾನೆ ನಾನ್ ಮಾಡಕ್ ಹೊರಟಿರೋ ಈ ಕೆಲ್ಸದಲ್ಲಿ ಯಾವ ಕಾರಣಕ್ಕೂ ತಪ್ಪಾಗಲ್ಲ ಏಜೆ. ದುರ್ಗಾ, ಏಜೆ ನಿನ್ನೆ ಕೇಳ್ತಾ ಇರೋದು
ಎಸ್ ಅಜಯ್, ಎಸ್, ಎಲ್ಲನೂ ರೆಡಿ ಇದೆ ಅಜಯ್. ಬರೀ ಹೇಳೋದಲ್ಲ, ಹೇಳೋದನ್ನ ಕೆಲಸದಲ್ಲೂ ಮಾಡಿ ತೋರಿಸ್ಬೇಕಾಗಿತ್ತು. ಎಲ್ಲ ಕರೆಕ್ಟಾಗಿ ಆಗ್ತಾ ಇದೆ ಅಜಯ್. ಫಂಕ್ಷನ್ಗೆ ಏನೇನು ಬೇಕೋ ಎಲ್ಲ ರೆಡಿ ಇದೆ. ಹಾಗಿದ್ಮೇಲೆ ಆರ್ಗನೈಸರ್ಗೆಲ್ಲ ಪೇಮೆಂಟ್ ಕೊಟ್ಟಾದ್ಮೇಲೂ ನಮ್ಮವ್ರು ಯಾಕೆ ಕೆಲಸ ಮಾಡ್ತಾರೆ? ಸಾರಿ ಸರ್, ಅದು ನನ್ನ ವರ್ಕರ್ಸ್ ಬರೋದು ಲೇಟ್ ಆಯಿತು, ಅದಕ್ಕೆ. ಸರ್ ಪ್ಲೀಸ್ ಕೋಪ ಮಾಡ್ಕೊಂಬಿಡಿ. ಆ್ಯಕ್ಚುಲಿ AJ ಸರ್ ಮನೇಲಿ ಕೆಲಸ ಅಂದರೆ ನಮ್ಮ ವರ್ಕರ್ಸ್ ಬರೋಕ್ಕೆ ಹೆದರ್ತಾರೆ. ಎಲ್ಲಾದರೂ ಏನಾದರೂ ತಪ್ಪಾಗ್ಬಿಡುತ್ತೆ ಅಂತ ಭಯ ಅವ್ರಿಗೆ. ಜಗತ್ತಲ್ಲಿ ದೊಡ್ಡ ಮಿಸ್ಟೇಕ್ ಯಾವುದು ಗೊತ್ತಾ? ನಾವು ಮಾಡೋ ಕೆಲಸ ನಮ್ಮ ಕೈಯಿಂದ ಪೂರ್ತಿಯಾಗಿ ಮಾಡೋಕ್ಕಾಗುತ್ತೋ ಇಲ್ಲೋ ಅಂತ ನಮ್ಮನ್ನು ನಾವೇ ಅನುಮಾನ ಪಡ್ತೀವಿ. ವೆಲ್, ಬಿಗಿನಿಂಗ್ ಈಸ್ ಆಲ್ವೇಸ್ ಹಾಫ್ ಡನ್ ಅಂತ. ಮೊದಲು ಕೆಲಸ ಶುರು ಮಾಡಿ, ಆಮೇಲೆ ಅದೇ ಎಲ್ಲ ಸರಿ ಹೋಗುತ್ತೆ. ಶೋರ್ ಸರ್. ದುರ್ಗಾ, ಅಜಯ್, ಅಬ್ಸಲ್ಯೂಟ್ಲಿ ನೋ ಮಿಸ್ಟೇಕ್ಸ್. ಶೋರ್ ಅಜಯ್. ಶೋರ್ ಸರ್. ಓ ವಾವ್, ಸೂಪರ್ ರೀ. ಆ ಕಾರಲ್ಲಿ ಕೂತ್ಕೊಂಡು ಬಂದು ಯಾಕೋ ಕಾಲೆಲ್ಲ ನೋವು, ಸೊಂಟ ನೋವಪ್ಪ. ನಮ್ಮ ಅಳಿಯಂದ್ರ ಹತ್ರ ಇದೆಯಲ್ಲ WWW, ಅದು ತಗೋಬೇಕಿತ್ತು ಕಣೆ ಕಾರು. ಅಮ್ಮ, ಆ WW ಅಲ್ಲ, BMW. ಏನೋ ಒಂದು W ಇದೆಯಲ್ಲ, ಅದು ತಗೊಂಡಿದ್ದಿದ್ರೆ ಕಾಲ್ ನೀಡ್ಕೊಂಡು ಬರ್ಬೋದಿತ್ತು. ಅಯ್ಯೋ ಅಯ್ಯೋ ಅಯ್ಯೋ, ನೋಡ್ರಿ ಶ್ರುತಿ, ಮಂಜುಳಾ, ನೋಡ್ರಿ ನಮ್ಮ ಅಳಿಯಂದ್ರು ಎಷ್ಟು ದೊಡ್ಡ ಪ್ಯಾಲೇಸ್ ನಲ್ಲಿ ರಿಸೆಪ್ಷನ್ ಇಟ್ಕೊಂಡಿದ್ದಾರೆ. ಕೌಸಲ್ಯ, AJ ಅವ್ರ ಫಂಕ್ಷನ್ಗೆ ಬಂದಿದ್ದೀವಿ, ಒಂದ್ ಸ್ವಲ್ಪ ನೋಡ್ಕೊಂಡು ಮಾತಾಡ್ಬಾರ್ದ? ನಡಿ. ನೋಡ್ಕೊಂಡ್ ಬರೋದು ರೀ. ಯಾಕ್ರಿ ಚಂದ್ರಶೇಖರ್ ಸ್ವಾಮಿಗಳ ಬಿಡ್ತಾ ಇದ್ದೀರಾ? ನೀರ್ ತರ್ಲಾ? ಬೇಡ ಕಣೆ, ಮಗಳು ಇಲ್ಲೇ ಎಲ್ಲೋ ಹತ್ರ ಇರ್ಬೇಕು, ಅದಕ್ಕೆ. ಓ ಯಾಕೆ ಮೇಡಮ್, ನೀರು ತರಲಾ? ಬೇಡ ಬೇಡ, ನನಗ್ ಬೇಕಿರೋದು ಡೋರ್ ಹತ್ರ ಬಂದಿದೆ. ಡೋರ್ ಹತ್ರನಾ? ನಮ್ಮ ಅಪ್ಪ ಅಮ್ಮ ಬಂದಿದ್ದಾರೆ. ನೀರ್ ತರ್ತೀನಿ ರೀ. ಅರೆ, ಮಗಳೇ ಬಂದ್ಬಿಟ್ಲು. ಅಪ್ಪ, ನೀನು ಬಿಕ್ಕಡಿಸಿದ್ಯೇನೆ ಮಗಳೇ? ನೋಡಿದ್ಯಾ ಮಗಳೇ, ನನ್ ಬಿಟ್ಟು ನಿಂತೋಯ್ತು. ನಂದು ನಿಂತೋಯ್ತು. ಅಬ್ಬಬ್ಬಬ್ಬ, ಅಳಿಯಂದ್ರು ಎಷ್ಟು ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ ಕಡೆ. ತುಂಬಾ ಚೆನ್ನಾಗಿದೆ ಪ್ಯಾಲೇಸ್. ಅಮ್ಮ, ಇದೆಲ್ಲ ನಾನೇ ನಿಂತು ಅರೇಂಜ್ಮೆಂಟ್ ಮಾಡ್ಸಿರೋದು. ಅಯ್ಯೋ, ಚೇರ್ ಹಾಕೊಂಡು ಕೂತ್ಕೊಂಡು ಮಾಡಿಸ್ಬಾರ್ದಿತ್ತ? ಶುರು ಆಯ್ತೇನೆ ಕೌಸಲ್ಯ ನಿಂದು. ನಡೀರಿ, ಒಳಗೋಗೋಣ ಬನ್ನಿ. ಚಂದ್ರಶೇಖರ್ ಸ್ವಾಮಿಗಳೇ ಬಾರೆ, ಯಾಕೋ ಅವ್ರು ಮಾತಾಡೋ ಮೂಡಲೇ ಇಲ್ಲಪ್ಪ. ಇನ್ನು ಗ್ಯಾರಂಟಿ ಹಿಟ್ಲರ್ ಕಲ್ಯಾಣ